ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಕುಂಭರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯನ ತಿಳಿಸ್ಕೊಡ್ತೇನೆ. ಈ ಜೂನ್ ತಿಂಗಳು ಕುಂಭರಾಶಿಯವರಿಗೆ ಕೊಂಚ ಮಟ್ಟಿಗೆ ಪರಿಶ್ರಮ, ಒಂದಷ್ಟು ಕಷ್ಟಗಳನ್ನು, ಏಳುಬೀಳುಗಳನ್ನು ನೋಡತಕ್ಕಂತಹ ತಿಂಗಳಾಗಿರುತ್ತೆ. ಯಾಕಪ್ಪ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗುರು ಮಿಥುನದಿಂದ ಕಟಕಕ್ಕೆ ಸಂಚಾರ ಮಾಡತಕ್ಕಂಥದ್ದು ಈ ತಿಂಗಳು 1ನೇ ತಾರೀಕು. ಮಿಥುನದಿಂದ ಕಟಕಕ್ಕೆ ಗುರು ಸಂಚಾರ ಮಾಡೋದ್ರಿಂದ ಕುಂಭರಾಶಿಯವರಿಗೆ 6ನೇ ಸ್ಥಾನದಲ್ಲಿ ಗುರು ಬರ್ತಾನೆ. ಅಂದರೆ ಕುಂಭರಾಶಿಯಿಂದ ನೋಡಿದಾಗ ಕಟಕ ರಾಶಿಗೆ 6ನೇ ಸ್ಥಾನ ಬರುತ್ತೆ. ಅಂದರೆ ಷಷ್ಠದಲ್ಲಿ ಬಂದು ಕೂತ್ಕೊಂಡು ಗುರು ಕೂತ್ಕೊಳ್ತಾನೆ, ನೆಗೆಟಿವ್ ನಷ್ಟವನ್ನು ತಂದು ಕೊಡ್ತಾನೆ. ಜೂನ್ವರೆಗೂ ಕೂಡ ಕುಂಭರಾಶಿ ಗುರುಬಲವಿತ್ತು. ತುಂಬ ಜನ ಮದುವೆಗಳಾಗಿರುತ್ತೆ, ಸಂತಾನದ ವಿಚಾರದಲ್ಲಿ ಅಭಿವೃದ್ಧಿ ಆಗಿರುತ್ತೆ. 7.5 ನಡೀತಿದ್ರು ಕೂಡ ಕೆಲವೊಂದು ವಿಚಾರ ಪರವಾಗಿಲ್ಲಪ್ಪ, ಸ್ಮೂತಾಗಿ ನಡೀತಾ ಇದೆ, ಸ್ವಲ್ಪ ಹಿಂದೆ ಮುಂದೆ ಜಗಳಗಳು ವ್ಯಾಜ್ಯಗಳು ಅಂತ ಅನ್ಸಿದ್ರು ಕೂಡ ಇಷ್ಟು ನಡ್ಕೊಂಡೋದ್ರೆ ಸಾಕು ಅಂತ ಮನಸ್ಸಿಗೆ ಅನಿಸಿರುತ್ತೆ. ಆದರೆ ಈ ತಿಂಗಳು ಆ ಥರ ಇರೋದಿಲ್ಲ. ಒಂದಷ್ಟು ವಿಚಾರಕ್ಕೆ ಅಭಿವೃದ್ಧಿಯನ್ನು ನೋಡೋದಾದರೆ ಕೆಲವೊಂದು ವಿಚಾರಗಳು ಕಬ್ಬಿಣದ ಕಡಲೆ ರೀತಿ ಯಥೇಚ್ಛವಾಗಿ ಕಾಡಿಸುತ್ತೆ. ನಾನಾ ಸಮಸ್ಯೆಗಳು, ಮನಸ್ತಾಪಗಳು, ಜನರ ವಿರೋಧ, ಈ ಥರ ನಾನಾ ಸಮಸ್ಯೆಗಳು ತುಂಬ ಬಾಚಿಸುವಂತಾಗತ್ತೆ. ಇದೊಂದೇ ತಿಂಗಳಲ್ಲ, ನೆನಪಿಟ್ಕೊಳ್ಳಿ ಕುಂಭರಾಶಿಯವರು. 7.5 ನಡೀತಾ ಇದೆ, ಇನ್ನೂ 1 ವರ್ಷ ಇರತಕ್ಕಂಥದ್ದು. ಮೊದಲು ಗುರುಬಲ ಇತ್ತು, ಗುರುವಿನ ಬಲವೂ ಕೂಡ ಇರಲ್ಲ, ಗುರು ನೆಗೆಟಿವ್ ಪ್ಲೇಸಲ್ಲಿ ಕೂತ್ಕೊಂಡಿದ್ದಾನೆ. ಆ ಒಂದಷ್ಟು ಅನಿಷ್ಟ ಫಲಗಳು ಅಂದರೆ ಜೀವನದಲ್ಲಿ ಹಿಂದೆ ಮುಂದೆ ಆಗತಕ್ಕಂಥ ಫಲಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮುಂದಿನ 4 ತಿಂಗಳು ಕುಂಭರಾಶಿಯವರು ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ತಪ್ಪಿದ್ರೂ ಕೂಡ ನಾನಾ ರೀತಿಯ ಸಂಕಷ್ಟ, ವ್ಯಾಜ್ಯ ಕಟ್ಟಿಟ್ಟೆ ಬರ್ತೀನಿ. ಇನ್ನು ಈ ಜೂನ್ ತಿಂಗಳು ಯಾವ ರೀತಿ ಕುಂಭರಾಶಿಯವರಿಗೆ ಕೆಲವೊಂದು ವಿಚಾರದಲ್ಲಿ ಶುಭವನ್ನು ನೋಡೋದಾದರೆ ಜನಮನ್ನಣೆ ತುಂಬ ಲಭಿಸತಕ್ಕಂಥದ್ದು ಈ ಮಾಸ. ಸ್ವಲ್ಪ ಫ್ರೇಮ್ ನಿಯಮಗಳನ್ನ ಮಾಡ್ತೀರಿ ಈ ಮಾಸ. ಸಮಾಜ ನಿಮ್ಮನ್ನ ಗುರುತಿಸುತ್ತೆ, ನಾನಾ ರೀತಿಯ ಅವಕಾಶಗಳು ನಿಮಗೆ ಲಭಿಸತಕ್ಕಂಥದ್ದಾಗತ್ತೆ. ಕೆಲವೊಂದು ವಿಚಾರಗಳನ್ನು ಮನಸ್ಸಿಗೆ ತೃಪ್ತಿಕರ ಅನಿಸುತ್ತಾ ವಾತಾವರಣ ಸೃಷ್ಟಿಯಾಗತ್ತೆ. ಮನೆಯಲ್ಲಿ ಹಿರಿಯರ ಹಾಗೂ ಇಡೀ ಕುಟುಂಬದವರ ಸಹಕಾರ ಸಿಗುತ್ತೆ. ಯಾವಾಗಲೂ ಹೇಳ್ತಿರ್ತೀನಿ ನಾನು, ಜೀವನದಲ್ಲಿ ಯಾರ ಸಹಾಯ ಇಲ್ಲದೋದ್ರೂ ಪರವಾಗಿಲ್ಲ, ಮನೆಯವರ ಸಹಾಯ ತುಂಬ ಮುಖ್ಯ ಅಂತ. ಯಾವಾಗ ನಮಗೆ ಮನೆಯವರ ಸಹಾಯ ಸಿಗೋದಿಲ್ವೋ ಆಗ ಜೀವನದಲ್ಲಿ ನಾವು ಸೆಟಲ್ ಆಗತಕ್ಕಂಥ ತುಂಬ ಕಷ್ಟವಾಗತ್ತೆ. ಮನಸ್ಸಿಗೆ ತುಂಬ ಗೊಂದಲ ಆಗುತ್ತೆ, ಸಮಸ್ಯೆಗಳು ಹಿಂದೆ ಮುಂದೆ ಆಗತಕ್ಕಂಥ ಚಾನ್ಸಸ್ಗಳಿರುತ್ತೆ. ಅಂದ್ಕೊಂಡಿರ್ತಕ್ಕಂಥ ಫಲಗಳು ಲಭಿಸ್ತಿದ್ರು ಕೂಡ ನಿಮ್ದಿನೇ ಇಲ್ಲಪ್ಪ, ಏನು ಸಿಕ್ಕಿದ್ರೆ ಏನೋ, ಈ ಥರ ಮನಸ್ಥಿತಿಗಳು ತಲೆಗೆ ಹೋಗ್ಬಿಡತ್ತೆ. ಯಾವುದೇ ಕಾರಣಕ್ಕೂ ಈ ಥರ ಮನಸ್ಥಿತಿಗಳು ತಲೆಗೆ ಹೋಗಬಾರ್ದು, ನೆನಪಿಟ್ಕೊಳ್ಳಿ. ಅದಕ್ಕಾಗಿಯೇ ಹೇಳ್ತಿರತಕ್ಕಂಥದ್ದು, ಸ್ವಲ್ಪ ಸಮಾಧಾನದಿಂದ ಈ ಮಾಸ ಕುಂಭರಾಶಿಯ ನಿರ್ಧಾರವನ್ನು ತೆಗೆದುಕೊಳ್ಳುವಂತರಾಗಿ, ಆವಾಗ ಶುಭ ಲಾಭ ಕಟ್ಟಿಟ್ಟ ಬುತ್ತಿ. ಹಾಗೆಯೇ ಈ ಮಾಸ ಉತ್ತಮ ವಿದ್ಯಾಭ್ಯಾಸಕ್ಕೆ, ಉನ್ನತ ಶಿಕ್ಷಣಕ್ಕೆ, ನಾನು ಅಬ್ರಾಡ್ಗೆ ಹೋಗಿ ಓದ್ತೀನಿ, ಫಾರಿನ್ಸ್ಗಳಿಗೆ ಹೋಗಿ ಓದ್ತೀನಿ, ಅಥವಾ ನಾನು ಹೈಯರ್ ಎಜುಕೇಷನ್ ಮಾಡಿಸ್ಬೇಕು, ಅಥವಾ ಹೈಯರ್ ಎಜುಕೇಷನ್ ಸೇರಿಕೊಳ್ಬೇಕು, ಈ ಥರ ಕನಸನ್ನು ಯಾರು ಉತ್ಕೊಂಡಿರ್ತೀರಿ ಕುಂಭರಾಶಿಯವರು, ಅವರು ಖಂಡಿತವಾಗಿಯೂ ಲಾಭವನ್ನು ಪಡೆದುಕೊಳ್ಳುವಂತರಾಗ್ತೀರಾ. ಆ ವಿಚಾರದಲ್ಲಿ ನಿಮಗೆ ಅಭಿವೃದ್ಧಿ ಸಿಗತಕ್ಕಂಥದ್ದು. ಪ್ರೇಮಿಗಳಿಗೆ ಈ ಮಾಸ ಲಾಭದಾಯಕ ಮಾಸ. ಯಾರೋ ಪ್ರೇಮಿಗಳು ಕುಂಭರಾಶಿಯಲ್ಲಿದ್ದವರು, ಮದುವೆ ಆಗಬೇಕು ಅಂತ ಇಚ್ಛೆ ಇದ್ದವರು, ಮನೇಲಿ ಎಷ್ಟೇ ಕೇಳಿದ್ರು ಕೂಡ ಮದುವೆಗೆ ಒಪ್ಕೊಳ್ತಾ ಇಲ್ಲ, ಅಥವಾ ಮನೇಲಿ ಕೇಳಬೇಕು ಅಂತ ಭಯ ಕೂಡ ಆಗಿ ಸುಮ್ಮನೆ ನಿಂತ್ಕೊಂಡಿದ್ದೀರಿ, ಎಲ್ಲರೂ ಕೂಡ ನಿಮ್ಮ ಭಯವನ್ನು ಪಕ್ಕಕ್ಕೆ ಎತ್ತಿಡಿ, ಮನೆಯಲ್ಲಿ ಕೂತ್ಕೊಂಡು ಮಾತಾಡಿ. ಖಂಡಿತ ನಿಮ್ಮ ಪ್ರೇಮದಲ್ಲಿ ಸ್ವಲ್ಪವೂ ಕೂಡ ಅಶುದ್ಧಿ ಇಲ್ಲದೆ ಶುದ್ಧಿ ಇದ್ದು ಅದು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದರೆ ಖಂಡಿತವಾಗಿ ಉತ್ತಮ ಸಹಕಾರ, ಭಗವಂತನ ಅನುಗ್ರಹ ನಿಮಗೆ ಲಭ್ಯವಾಗುತ್ತೆ. ಮದುವೆಯೂ ಕೂಡ ಕೂಡಿ ಬರುವಂತಾಗತ್ತೆ. ಇನ್ನು ಈ ಮಾಸ ಯಾವ ವಿಚಾರಗಳಲ್ಲಿ ಕುಂಭರಾಶಿಯವರು ಜಾಗೃತವಾಗಿರಬೇಕಪ್ಪ ಅಂತ ನೋಡೋದಾದರೆ, ಹಿತಶತ್ರುಗಳ ಕಾಟ ಪ್ರಮುಖವಾಗಿ. ನಾನಾ ರೀತಿಯ ಶತ್ರು ಬಾಧೆಗಳು ಈ ಮಾಸ ನಿಮ್ಮನ್ನು ಬಾಧಿಸುತ್ತೆ. ಸಮಸ್ಯೆಗಳನ್ನು ಕೊಡ್ತಾರೆ, ಕಿರಿಕಿರಿಗಳನ್ನು ಉಂಟು ಮಾಡ್ತಾರೆ, ಅಭಿವೃದ್ಧಿ ಮರಿಚುಕ್ಕಿ ಆಗುತ್ತೆ. ಏನೇ ಅಂದ್ಕೊಂಡ್ರು ಕೂಡ ಅವ್ರು ಒಂದಲ್ಲ ಒಂದು ಸಮಸ್ಯೆಗಳನ್ನು ತಂದು ಕೊಟ್ಬಿಡ್ತಾರೆ ಹಿತಶತ್ರು. ಯಾವುದನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋಕ್ಕೂ ಕಷ್ಟವಾಗತ್ತೆ ಅಂಥೇಳಿ ನಿಮಗೆ ಅನ್ನಿಸ್ಬಿಡತ್ತೆ. ಹಾಗಾಗಿ ನಿಮ್ಮ ಯಾವುದೇ ಕೆಲಸಗಳು ಪರಿಪೂರ್ಣವಾಗಿ ಮುಕ್ತಾಯ ಆಗೋವರೆಗೂ ಯಾರ ಬಳಿಯೂ ಹೇಳ್ಕೊಳ್ಬೇಡಿ, ಯಾರ ಹತ್ರ ಡಿಸ್ಕ್ಲೋಸ್ ಮಾಡಬೇಡಿ ನಿಮ್ಮ ಕೆಲಸಗಳನ್ನ. ಆದಷ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಹಿಡಿದಿಟ್ಕೊಳ್ಳುವಂತರಾಗಿ, ಆವಾಗ ಕೆಲಸ ಸಕ್ಸಸ್ ಆಗುತ್ತೆ. ಸಕ್ಸಸ್ ಆದಮೇಲೆ ಎಲ್ಲರಿಗೂ ಹೇಳಿ, ನಾನು ಸಕ್ಸಸ್ ಆಯಿತು, ಕೆಲಸ ಕೈ ಹಾಕಿದ್ದೆ, ಅದರ ಲಾಭ ಆಯಿತು, ಖಂಡಿತ ಎಲ್ಲರ ಹತ್ರ ಶೇರ್ ಮಾಡಿ ಖುಷಿನ ವ್ಯಕ್ತಪಡಿಸ್ಕೊಳ್ಳಿ. ಆದರೆ ಕೆಲಸ ಶುರುವಾಗಿದ್ದ ತಕ್ಷಣ ಯಾರ ಹತ್ರ ಕಮ್ಯುನಿಕೇಷನ್ ಮಾಡಬೇಡಿ, ಅದು ಖಂಡಿತವಾಗಿಯೂ ನಿಮಗೆ ನಷ್ಟ ತಂದುಕೊಡುತ್ತೆ. ಇನ್ನು ಈ ಮಾಸ ಕುಂಭರಾಶಿಯವರಿಗೆ ಸಾಲ ಮಾಡತಕ್ಕಂಥ ಸಂಭವ ಬರ್ಬೋದು. ಹಣಕಾಸಿನ ಮುಂಗಟ್ಟು ಸ್ವಲ್ಪ ಜಾಸ್ತಿಯೇ ಕಾಡಿಸುತ್ತೆ. ಅನ್ನೆಸೆಸರಿ ದುಡ್ಡನ್ನು ಖರ್ಚು ಮಾಡಬೇಡಿ. ನಂಬಿಕೆ ದ್ರೋಹ ಮಾಡತಕ್ಕಂಥವ್ರು ಈ ಮಾಸ ನಿಮಗೆ ಯಥೇಚ್ಛವಾಗಿ ಕಾಡಿಸ್ತಾರೆ. ಮೋಸ ಹೋಗ್ತೀರಿ ನೀವು.
ಅನ್ಕೊಂಡ್ಬಿಡ್ತೀರಾ ಎಲ್ಲರೂ ನಮ್ಮವರೇ, ಎಲ್ಲರೂ ಆತ್ಮೀಯರೇ, ಎಲ್ಲರ ಹತ್ರ ನಾನು ಹಣಕಾಸಿನ ವಿಚಾರವನ್ನು ವ್ಯಕ್ತಪಡಿಸ್ಬೋಣ. 10 ರೂಪಾಯಿ ಇದ್ರೆ ನನಗೆ 5 ರೂಪಾಯಿ ಅಷ್ಟೇ ಖರ್ಚಿನಿಂದ 5 ರೂಪಾಯಿ ಕೊಟ್ಬೋಣ, ಅವ್ರಿಗೆ ಸಹಾಯ ಆಗುತ್ತೆ. ಖಂಡಿತ ಅದು ಮಾನವೀಯತೆ, ಸಹಾಯ ಆಗಬೇಕು. ಆದರೆ ಆತ ಈಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಕೃತಜ್ಞನಾಗಿರ್ತಾನ, ಈಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಿಮಗೆ ರಿಟರ್ನ್ ಕೊಡ್ತಾನೆ ಅಷ್ಟೇ ಕೃತಜ್ಞತ ಭಾವದಲ್ಲಿ ಯೋಚನೆ ಮಾಡಿ ಕೊಡುವಂತರಾಗಿ. ಏನೋ ನನ್ನ ಸ್ನೇಹಿತ ಕೊಟ್ಬೋಣ ಒಂದು 5 ರೂಪಾಯಿ ಅವನಿಗೂ ಹೆಲ್ಪ್ ಆಗಲಿ ಅಂತ ಕೊಟ್ಟು ಸಿಗಾಕೊಂಡು ಮೋಸ ಹೋಗಬೇಡಿ. ನನಗಂದರೆ ಕುಂಭರಾಶಿಯವರು ಈ ಮಾಸ ಹಣಕಾಸಿನ ವಿಚಾರದಲ್ಲಿ ಖಂಡಿತ ಮೋಸ ಹೋಗ್ತೀರಿ. ಎಲ್ಲರೂ ನಮ್ಮವರೇ ಅಂತ ನಂಬ್ತೀರಿ, ಕೊನೆಗೆ ನೀವು ಏನು ದುಡ್ಡು ಕೊಟ್ಟಿರ್ತೀರ ಅದ್ರಲ್ಲ ಬಂದ್ಬಿಟ್ರೆ ಸಾಕು ಅನ್ನೋ ಮನಸ್ಥಿತಿ ಹೊಟ್ಟೋಗ್ಬಿಡ್ತೀರಾ. ಕಷ್ಟಪಟ್ಟಿರ್ತಕ್ಕಂಥ ದುಡ್ಡು ಬೇರೆಯವರ ಪಾಲಾಗತ್ತು ಈ ಮಾಸ ಖಂಡಿತ ಜಾಸ್ತಿ ಇರುತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಿ. ದುಂದು ವೆಚ್ಚ ಜಾಸ್ತಿ ಮಾಡ್ತೀರಿ. 2 ರೂಪಾಯಿ ಅಷ್ಟು ಸಂಪಾದನೆ ಮಾಡಿದ್ರೆ 5 ರೂಪಾಯಿ ಅಷ್ಟು ಖರ್ಚು ಈ ಮಾಸ ಖಂಡಿತ ಮಾಡ್ತೀರಿ. ಹಣಕಾಸಿನ ವಿಚಾರದಲ್ಲಿ ನಿಗಾ ಇರತಕ್ಕಂಥದ್ದು. ಕೋರ್ಟ್ ಕಚೇರಿಯ ವ್ಯಾಜ್ಯಗಳು ಕೂಡ ಜಾಸ್ತಿ ಬಾಧಿಸುತ್ತೆ ಮಾಸ. ತಪ್ಪೇ ಮಾಡಿರಲ್ಲ ಅಂದರೂ ಕೂಡ ಪೊಲೀಸ್ ಸ್ಟೇಷನು ಕೋರ್ಟ್ಗೆ ಹೋಗಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ 2 ಬಾರಿ ಯೋಚನೆ ಮಾಡಿ ನಂತರ ಈ ಮಾಸ ನಿರ್ಧಾರ ತೆಗೆದುಕೊಳ್ಳಿ. ಕುಂಭರಾಶಿಯವರು ಪ್ರವೋಕ್ ಆಗಿಬಿಡ್ತೀರಾ. ಯಾರೋ ಬರ್ತಾರೆ ಏನೋ ಹೇಳ್ಬಿಡ್ತಾರೆ, ಆತ ನಿನ್ನ ಬಗ್ಗೆ ಈ ಥರ ಹೇಳಂದಂತಪ್ಪ, ಅಲ್ಲೇನೋ ನಡೀತಾ ಇದೆ, ನಿನ್ನ ಹೆಸರು ತೆಗೆದುಕೊಳ್ತಾ ಇದ್ದಾರೆ, ನೀವು ಪರಿಶೀಲನೆ ಮಾಡಲ್ಲ. ಆ ವ್ಯಕ್ತಿ ಹೇಳ್ತಿರೋದು ಸರಿನೋ ತಪ್ಪ ಅಂತ ನೋಡಲ್ಲ, ರೈಟ್ ಅವ್ರ ರಾಂಗ ಅಂತ ನೋಡಲ್ಲ. ಡೈರೆಕ್ಟಾಗಿ ಸ್ಟ್ರೈಟ್ ಫಾರ್ವರ್ಡ್ ಹೋಗಿ ಈಗ ನನ್ನ ಹತ್ರ ಮಾತಾಡ್ಬಿಟ್ಟೆ ಡೈರೆಕ್ಟ್ ರಿಯಾಕ್ಟ್ ಮಾಡ್ತೀರಾ. ವಿಶ್ವಾಸವನ್ನು ಕಳ್ಕೊಳ್ತೀರಾ ಜನಗಳ ನಡುವೆ. ಅತಿಯಾದ ಆತ್ಮವಿಶ್ವಾಸ, ಅತಿಯಾದ ನಂಬಿಕೆ ಒಂದಲ್ಲ ಒಂದು ದಿನ ಬಿಟ್ಬಿಡತ್ತೆ. ಅಂಥ ದೊಡ್ಡ ಮೂರ್ಖತನದ ಕೆಲಸವನ್ನು ಕುಂಭರಾಶಿಯವರು ಈ ಮಾಸ ಮಾಡ್ಕೊಳ್ಬೇಡಿ. ಮಾಡ್ಕೊಂಡಿದ್ದೆ ಆದರೆ ಇಷ್ಟು ತಿಂಗಳು ವರ್ಷ ಏನು ಕಟ್ಕೊಂಡು ಬಂದಿದ್ರಿ ಒಂದು ಚೆನ್ನಾಗಿರತಕ್ಕಂಥ ಗೋಡೆಯನ್ನು, ಆ ಬೇಸ್ಮೆಂಟ್ನೇ ಕಳ್ಕೊಂಡ್ಬಿಡ್ತೀರಾ. ಒಂದು ಸಲ ಬೇಸ್ಮೆಂಟ್ ಬಿದ್ದೋಯ್ತು ಅಂದರೆ ಗೋಡೆ ಎಷ್ಟೇ ಅಪ್ಟಿಯರ್ಗಳು ಕಟ್ಕೊಂಡು ಹೋಗಿದ್ರು ಕೂಡ ಅದು ವ್ಯರ್ಥವಾಗಿಬಿಡುತ್ತೆ. ಅಂಥ ತಪ್ಪನ್ನು ಕುಂಭರಾಶಿಯವ್ರು ಮಾಡ್ಕೊಳ್ಬೇಡಿ. ಜನ ಪ್ರವೋಕ್ ಮಾಡ್ತಾರೆ ನಿಮ್ಮ ಹತ್ರ ಬಂದು, ಅದು ಇದು ಅದನ್ನು ಮಾಡಿಬಿಡು ಇದನ್ನು ಮಾಡಿಬಿಡು ಅಂತ ಹೇಳ್ತಾರೆ. ಎಲ್ಲವನ್ನು ತೆಗೆದುಕೊಳ್ಳಿ, ಯಾವುದೂ ಕೂಡ ನಿರಾಸೆ ಮಾಡೋದು ಬೇಡ. ಯೋಚನೆ ಮಾಡಿ ಕೂತ್ಕೊಂಡು ಆಲೋಚಿಸಿ ಯಾವುದು ಸರಿ ಅದನ್ನು ಮಾತ್ರ ತೆಗೆದುಕೊಳ್ಳಿ. ನಿಮಗೆ ಯಾವ್ದು ಬೇಡವಾಗುತ್ತೋ ಅದನ್ನು ಬಿಟ್ಬಿಡಿ. ಜಾಣರಾಗಿ ಮಾತನಾಡಬೇಕಾದ್ರೆ ಮಾತು ನಿಮಗೆ ಹಿಡಿತವಿರಲಿ. ನಿಮ್ಮ ಶಕ್ತಿನುಸಾರ ಮಾತ್ರ ನೀವು ಮಾತನ್ನು ಕೊಡತಕ್ಕಂಥದ್ದು. ಭಗವಂತ ನಿಮಗೆ ಎಷ್ಟು ಶಕ್ತಿ ಕೊಟ್ಟಿದ್ರೆ ಅಷ್ಟಕ್ಕೆ ಮಾತ್ರ ಒಪ್ಪಿಗೆಯನ್ನು ಕೊಡಿ. ಇಲ್ಲ ನಾನು ಎಲ್ಲನೂ ಮಾಡಿಬಿಡ್ತೇನೆ, ಎಲ್ಲವೂ ಕೂಡ ನಾನೇ ಫಿನಿಶ್ ಮಾಡ್ತೇನೆ, ಎಲ್ಲವೂ ನಾನೇ ಕ್ಲಿಯರ್ ಮಾಡಿಕೊಡ್ತೇನೆ, ಈ ಥರ ಮೈಂಡ್ಸೆಟ್ಗಳು ಬೇಡ. ನಿಮಗೆ ಭಗವಂತ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ, ಎಷ್ಟು ಆಸೆಗಿದೆ ಅಷ್ಟೇ ಕಾಲು ಚಾಚಬೇಕು. ಇಲ್ಲ ಎಲ್ಲವೂ ನನಗೆ ಬೇಕು ಎಂಬ ಮೈಂಡ್ಸೆಟ್ ಒಂದು ಸಲ ತಲೆಗೆ ಹೊಟ್ಟೋಗ್ಬಿಟ್ರೆ ಯಾವುದನ್ನು ಕೂಡ ಪಡೆಯೋಕ್ಕೆ ಸಾಧ್ಯವಿಲ್ಲ. ಮೊದಲು ಬೇಸ್ಮೆಂಟನ್ನು ಗಟ್ಟಿ ಮಾಡ್ಕೊಳ್ಳಿ. ಇಲ್ಲ 1 ತಿಂಗಳು ಏನೇ ಆಗುವಗಳಾದರೂ ಕೂಡ ಜೀವನ ನಡೆಯುತ್ತೆ. ಆ ಒಳ್ಳೆ ಪಾಸಿಟಿವ್ ಮೈಂಡ್ಸೆಟ್ ನಿಮಗೆ ಬರುವಂತವಾಗಿ ನೋಡ್ಕೊಳ್ಬೇಕು. ಕುಂಭರಾಶಿಯವರು ಪ್ರೆಸೆಂಟ್ ಆ ಪಾಸಿಟಿವ್ ಮೈಂಡ್ಸೆಟ್ ನಿಮಗಿಲ್ಲ. ಎಲ್ಲ ಸಮಸ್ಯೆಗಳು ಕೂಡ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಎಲ್ಲ ಕೆಲಸ ಕಾರ್ಯಗಳು ಅರ್ಧಂಬರ್ಧವಾಗಿರುತ್ತೆ. ಯಾವುದೋ ಫಿನಿಶ್ ಮಾಡ್ಕೊಂಡಿರಲ್ಲ ಈ ಮಾಸ. ನೀವು ಯಾವುದೋ ಕೆಲಸಕ್ಕೆ ಕೈ ಹಾಕಿರ್ತೀರಿ, ಅದು ಮುಕ್ಕಾಲು ಭಾಗ ಬಂದಿದ ತಕ್ಷಣ ಏನೇನು ಕಾಲು ಭಾಗ ತಾನೇ ಏನೋ ನಡೆದ್ಬಿಡುತ್ತೆ ಬಿಡು, ಇನ್ನೊಂದು ಕೆಲಸಕ್ಕೆ ಕೈ ಹಾಕೋಣ, ಇಸ್ ಅ ರಾಂಗ್ ಥಿಂಗ್, ರಾಂಗ್ ಕಮಿಟ್ಮೆಂಟ್. ಮೊದಲು ಕೆಲಸವನ್ನು ಪರಿಪೂರ್ಣಗೊಳಿಸಿ. ಎಲ್ಲ ಟೈಮು ಲಕ್ ವರ್ಕೌಟ್ ಆಗಲ್ಲ. ತುಂಬ ಜನ ಇದು ತಪ್ಪು ತಿಳ್ಕೊಳ್ತೀರಿ. ಏನೋ ಒಂದು ಕೆಲಸ ತುಂಬ ಚೆನ್ನಾಗಿ ನಡೀತಿದೆ ಅಂತ ತಕ್ಷಣ ನಡೆದ್ಬಿಡುತ್ತೆ ತಾನು, ಯಾರು ವಹಿಸ್ಬೋಣ ಅಥವಾ ಇನ್ಯಾರ ನೋಡ್ಕೊಳ್ತಿರ್ತಾರೆ ಮಧ್ಯೆ ಬಂದು ನಾನು ಗಮನ ಹರಿಸೋಣ. ಈ ಥರ ಮನಸ್ಥಿತಿ ಬೇಡ. ಪ್ರತಿಯೊಂದು ಕೆಲಸವೂ ಇಂಪಾರ್ಟೆಂಟ್. ಒಂದು ಕೆಲಸವನ್ನು ಒಂದು ಸಲ ತೆಗೆದುಕೊಂಡಾಗ ಸಂಪೂರ್ಣಗೊಳಿಸಿ ಮತ್ತೊಂದು ಕೆಲಸ ಕೈ ಹಾಕಬೇಕು. ಅಲ್ಲಿವರೆಗೂ ಮತ್ತೊಂದು ಕೆಲಸಕ್ಕೆ ಕೈ ಹಾಕ್ಬೇಡಿ. ಕೈ ಹಾಕಿದ್ದೆ ಆದರೆ ಹಿಂದೆ ಆಗಿರತಕ್ಕಂಥ ಕೆಲಸ, ಮುಂದೆ ಆಗತಕ್ಕಂಥ ಕೆಲಸ ಎಲ್ಲವೂ ಕೂಡ ಎಡವಟ್ಟಾಗತ್ತೆ. ಅಂದರೆ ಒಂದು ಲೈನಲ್ಲಿ ಹೇಳಬೇಕಾದ್ರೆ ಕುಂಭರಾಶಿಯವರು ಈ ಮಾಸ ಜಾಗೃತ, ಕ್ಷೇಮ, ಅಭಿವೃದ್ಧಿಯನ್ನು ನೋಡ್ತೀರಾ. ಅರೆ ಸರ್ಕಸ್ ತುಂಬ ಜಾಸ್ತಿ ಹೊಡಿಬೇಕು ಈ ಮಾಸ. ಕುಂಭರಾಶಿಯವರು ಶನಿ ಮಹಾತ್ಮನನ್ನು ಆರಾಧನೆ ಮಾಡಿ. ಮಹಾಶನೇಶ್ವರ ನಿಮ್ಮೆಲ್ಲ ಸಂಕಷ್ಟಗಳನ್ನು ದೂರ ಮಾಡಿಕೊಡ್ತಾನೆ. ಮನಸ್ಸಿನ ಇಷ್ಟವನ್ನು ಈಡೇರಿಸ್ಕೊಡುವಂತಾಗ್ತಾನೆ. ಈ ವಿಡಿಯೋನ ನಿಮ್ಮ ಆತ್ಮೀಯರೆಲ್ಲರಿಗೂ ಶೇರ್ ಮಾಡಿ. ಯಾರು ಕುಂಭರಾಶಿಯಲ್ಲಿದ್ದಾರೆ, ತುಂಬ ಸಫರ್ ಪಡ್ತಾ ಇದ್ದಾರೆ, ಅವರಿಗೆ ಮೊದಲು ಶೇರ್ ಮಾಡಿ. ಈ ಮಾಸ ಯಾವ ದೇವರ ಆರಾಧನೆ ಮಾಡಿ ಮತ್ತು ಯಾವ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಇಟ್ಟರೆ ಲಾಭ ಜಾಸ್ತಿ ಆಗಿತ್ತು ಅವರು ತಿಳ್ಕೊಳ್ಳಿ. ಈ ವಿಡಿಯೋ ಶೇರ್ ಮಾಡೋ ಮುಖಾಂತರ ಆ ಪುಣ್ಯದ ಫಲವನ್ನು ನೀವು ತೆಗೆದುಕೊಳ್ಳಿ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಐಡಿಗಳನ್ನು ಫಾಲೋ ಮಾಡಿ. ಯಾರಿಗಾದರೂ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂತಿದ್ರೆ ನೇರವಾಗಿ ಮೈಸೂರಿನ ನಮ್ಮ ಕಚೇರಿ ಇದೆ, ಬಂದು ಭೇಟಿ ಮಾಡ್ಬೋದು. ಅಥವಾ ನಮ್ಮ ದೂರವಾಣಿ ಸಂಖ್ಯೆ ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತದೆ, ಅದಕ್ಕೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಕಾಲ್ ಮುಖಾಂತರ ಕೂಡ ನೀವು ಪರಿಶೀಲನೆ ಮಾಡಿಸ್ಕೊಳ್ಬೋದು. ಭಗವಂತ ನಮ್ಮೆಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯವನ್ನು ಕೊಡಲಿ ಅಂತ ನಾನು ಆಶಿಸ್ತೇನೆ. ಶುಭಮಸ್ತು.